ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ವಿಂಡೋಸ್ ಲ್ಯಾಪ್ಟಾಪ್ ಸ್ಕ್ರೀನ್ನ ಟಿವಿಲಿ ವೈರ್ಲೆಸ್ ಆಗಿ ಯಾವ ರೀತಿ ಕನೆಕ್ಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋ ಲ್ಯಾಪ್ಟಾಪ್ಗೆ ಸೆಕೆಂಡರಿ ಡಿಸ್ಪ್ಲೇ ಕನೆಕ್ಟ್ ಮಾಡೋದ್ರಿಂದ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಕನೆಕ್ಟ್ ಮಾಡೋದಂತ ತೋರಿಸ್ತೀನಿ, ನೋಡೋಣ. ನೋಡಿ, ಲ್ಯಾಪ್ಟಾಪ್ ಸ್ಕ್ರೀನ್ನ ನಿಮ್ಮ ಟಿವಿಲಿ ಕನೆಕ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಲ್ಯಾಪ್ಟಾಪು ಮತ್ತು ಟಿ ವಿ ಒಂದೇ ವೈಫೈ ನೆಟ್ವರ್ಕಲ್ಲಿ ಇರಬೇಕಾಗತ್ತೆ. ನೋಡಿ, ನಾನು ಒಂದೇ ವೈಫೈ ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಟಿ ವಿಲಿ ನೋಡ್ಬೋದು ಸೇಮ್ ವೈಫೈ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ದೀನಿ. ನಿಮ್ಮ ಹತ್ರ ವೈಫೈ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮೊಬೈಲಲ್ಲಾದರೂ ಹಾಟ್ಸ್ಪಾಟ್ ಆನ್ ಮಾಡಿ ಎರಡು ಡಿವೈಸಲ್ಲಿ ಒಂದೇ ವೈಫೈ ನೆಟ್ವರ್ಕ್ ಕನೆಕ್ಟ್ ಆಗಿರಬೇಕು. ಈಗ ಲ್ಯಾಪ್ಟಾಪ್ ಸ್ಕ್ರೀನ್ನ ಟಿ ವಿಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಟಿ ವಿ ಬಂದು ಆನಲ್ಲಿದೆ. ಆ್ಯಂಡ್ ಈಗ ಲ್ಯಾಪ್ಟಾಪಲ್ಲಿ ಬಂದು ಕೆಳಗಡೆ ಟಾಸ್ಕ್ ಬಾರಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕ್ಯಾಸ್ಟ್ ಅಂತ ಆಪ್ಷನ್ ಇದೆ. ಇಲ್ಲಿ ಕ್ಯಾಸ್ಟ್ನ ಓಪನ್ ಮಾಡಬೇಕಾಗತ್ತೆ. ಅವ್ರು ನಿಮ್ಮ ಲ್ಯಾಪ್ಟಾಪಲ್ಲಿ ಕ್ಯಾಸ್ಟ್ ಅಂತ ಆಪ್ಷನ್ ಬರ್ತಾ ಇಲ್ಲ ಅಂದರೆ ವಿಂಡೋಸ್ ಕೀನ ಹಿಡ್ಕೊಂಡು ಕೇನ ಪ್ರೆಸ್ ಮಾಡಿ. ನೋಡಿ, ಕ್ಯಾಸ್ಟ್ ಅಂತ ಬಂತು. ಆ್ಯಂಡ್ ನಮ್ಮ ಟಿ ವಿ ಹೆಸರು ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಆ್ಯಂಡ್ ಟಿ ವಿಲು ನೋಡಿ ಪರ್ಮಿಷನ್ನ ಕೇಳ್ತಾ ಇದೆ. ನಾನು ರಿಮೋಟಲ್ಲಿ ಅಲೋ ಕೊಡ್ತಾ ಇದ್ದೀನಿ, ಓಕೆ ಕೊಡ್ತಾ ಇದ್ದೀನಿ. ಕನೆಕ್ಟಿಂಗ್ ಟು ನನ್ನ ಲ್ಯಾಪ್ಟಾಪ್ ಹೆಸರು ಬರ್ತಾ ಇದೆ, ನೋಡ್ಬೋದು. ಈಗ ನೋಡಿ, ನನ್ನ ಲ್ಯಾಪ್ಟಾಪ್ ಸ್ಕ್ರೀನು ಟಿ ವಿಲಿ ಸೇಮ್ ಬರ್ತಾ ಇದೆ. ಆ್ಯಂಡ್ ಲ್ಯಾಪ್ಟಾಪಲ್ಲಿ ಇಲ್ಲಿ ಕ್ಯಾಸ್ಟ್ ಬಂದು ಡೂಪ್ಲಿಕೇಟ್ ಸ್ಕ್ರೀನ್ ಕ್ರಿಯೇಟ್ ಆಗಿದೆ. ಲ್ಯಾಪ್ಟಾಪಲ್ಲಿ ಏನು ಸ್ಕ್ರೀನ್ ಬರ್ತಾ ಇದೆಯೋ ಸೇಮ್ ಸ್ಕ್ರೀನೇ ಟಿ ವಿಲಿ ಬರ್ತಾ ಇದೆ. ಅವ್ರು ನೀವು ಲ್ಯಾಪ್ಟಾಪ್ ಸ್ಕ್ರೀನ್ನ ಆಫ್ ಮಾಡೋ, ಅವ್ರ ಲ್ಯಾಪ್ಟಾಪ್ ಸ್ಕ್ರೀನ್ ಮಾನಿಟರ್ 1 ಮಾಡಿಕೊಂಡು ಟಿ ವಿ ಸ್ಕ್ರೀನ್ನ 2 ಮಾಡ್ಕೊತೀರಾ ಅಂದರೆ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿದ್ರೆ ಪ್ರೊಜೆಕ್ಟ್ ಅಂತ ಇದೆ. ಪ್ರೊಜೆಕ್ಟ್ನ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಡೂಪ್ಲಿಕ್ಯಾಟು, ಎಕ್ಸ್ಟೆಂಡು, ಸೆಕೆಂಡ್ ಸ್ಕ್ರೀನ್ ಓನ್ಲಿ ಅಂತ ಇದೆ. ಸೆಕೆಂಡ್ ಸ್ಕ್ರೀನ್ ಕೊಟ್ಟರೆ ಲ್ಯಾಪ್ಟಾಪ್ ಸ್ಕ್ರೀನ್ ಆಫ್ ಆಗುತ್ತೆ, ಟಿ ವಿ ಆನ್ ಆಗುತ್ತೆ. ಆ್ಯಂಡ್ ಈಗ ನಾನು ಎಕ್ಸ್ಟೆಂಡ್ ಕೊಡ್ತೀನಿ. ನೋಡಿ, ಎಕ್ಸ್ಟೆಂಡ್ ಕೊಟ್ಟರೆ ನೋಡಿ ಲ್ಯಾಪ್ಟಾಪ್ ಸ್ಕ್ರೀನ್ ಬಂದು ಮಾನಿಟರ್ 1 ಆ್ಯಂಡ್ ಟಿ ವಿ ಬಂದು ಮಾನಿಟರ್ 2. ನೋಡಿ, ಇಲ್ಲೊಂದು ಟಾಸ್ಕ್ ಮಾಡ್ಬೋದು ಆ್ಯಂಡ್ ಅಲ್ಲೊಂದು ಟಾಸ್ಕ್ ಮಾಡ್ಬೋದು. ಎರಡರಲ್ಲೂ ಬೇರೆ ಬೇರೆ ಸ್ಕ್ರೀನ್ ಬರ್ತಾ ಇದೆ. ನೀವು ಈಸಿಯಾಗಿ ಸ್ವಿಚ್ ಆಗ್ಬೋದು ಒಂದು ಸ್ಕ್ರೀನಿಂದ ಇನ್ನೊಂದು ಸ್ಕ್ರೀನ್ಗೆ. ಆ್ಯಂಡ್ ಕನೆಕ್ಟ್ ಮಾಡೋದು ಈಸಿ. ನೋಡಿದ್ರಲ್ಲ ಲ್ಯಾಪ್ಟಾಪ್ ಸ್ಕ್ರೀನ್ನ ಟಿ ವಿಲಿ ಯಾವ ರೀತಿ ಕನೆಕ್ಟ್ ಮಾಡೋದಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.